ನಮಸ್ಕಾರ ಗೆಳೆಯರೇ, ನೀವು ಯಾರಾದರೊಬ್ಬರ ವಾಟ್ಸಾಪ್ ಚಾಟ್ ಹಿಸ್ಟರಿ ಅಥವಾ ಆನ್ಲೈನ್ಗೆ ಯಾವಾಗ ಬರ್ತಾರೆ ಅಂತ ಟ್ರ್ಯಾಕ್ ಮಾಡಬೇಕಾ? ಅವರು ಯಾರತ್ರ ಮೆಸೇಜ್ ಮಾಡ್ತಾ ಇದ್ದಾರೆ, ಯಾವಾಗ ಆನ್ಲೈನ್ ಬರುತ್ತಾರೆ, ಎಷ್ಟು ಹೊತ್ತಿರುತ್ತಾರೆ ಅಂತ ಎಲ್ಲವನ್ನೂ ನೀವು ಈ ಆಪ್ನ ಮೂಲಕ ತಿಳಿಯಬಹುದು. ಇಂದು ಕಾಲದಲ್ಲಿ ವಾಟ್ಸಾಪ್ ಎಲ್ಲಾ ಪ್ರಾಥಮಿಕ ಸಂಪರ್ಕಗಳ ಕೇಂದ್ರವಾಗಿದೆ. ನೀವು ಯಾರಾದರೊಬ್ಬರು ಯಾವಾಗ ಆನ್ಲೈನ್ ಬರುತ್ತಾರೆ, ಯಾವಾಗ ಆಫ್ಲೈನ್ ಆಗುತ್ತಾರೆ, ಅವರು ಹೆಚ್ಚು ಸಮಯ ಯಾರು ಜೊತೆ ಕಳೆಯುತ್ತಿದ್ದಾರೆ ಎಂಬ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ. ಇದು ಪೋಷಕರಿಗೆ ಮಕ್ಕಳ ಫೋನ್ ಬಳಕೆ ಗಮನಿಸಲು ಅಥವಾ ಯಾರಾದರೂ ಹೆಚ್ಚು ಸಮಯ ಯಾರು ಜೊತೆ ಕಳೆಯುತ್ತಿದ್ದಾರೆ ಎಂಬ ಮಾಹಿತಿ ತಿಳಿಯಲು ಉಪಯುಕ್ತವಾಗಿದೆ. ಈ ಆಪ್ ನಿಮಗೆ ಸಹಾಯವಾಗುತ್ತದೆ ಅಂತ ಅನಿಸುತ್ತಿದ್ದರೆ ಇದನ್ನು ಇನ್ನೂ ಬೇರೆ ಜನರಿಗೂ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿ ಅಥವಾ ಇನ್ನೂ ಹೆಚ್ಚು ಟೆಕ್ನಿಕಲ್ ಟಿಪ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ಮೊದಲಿಗೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಆಪ್ ಅನ್ನು ಇನ್ಸ್ಟಾಲ್ ಮಾಡಿ. ಆಪ್ ಓಪನ್ ಮಾಡಿದ ಮೇಲೆ ನಿಮ್ಮ ಇಮೇಲ್ ಅಥವಾ ಮೊಬೈಲ್ ನಂಬರ್ ಬಳಸಿ ಲಾಗಿನ್ ಆಗಿ. ಇದೀಗ ನೀವು ಯಾರನ್ನು ಟ್ರ್ಯಾಕ್ ಮಾಡಬೇಕು ಅವರ ವಾಟ್ಸಾಪ್ ನಂಬರ್ ಹಾಕಿ. ಎಲ್ಲಾ ಮಾಹಿತಿ ನಿಮಗೆ ದೊರೆಯುತ್ತದೆ. ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಬ್ಬರು ಮೊಬೈಲ್ ಫೋನ್ ಬಳಕೆದಾರರಾಗಿದ್ದಾರೆ. ಅದರಲ್ಲೂ ವಾಟ್ಸಾಪ್ ಅಂತಹ ಒಂದು ಆಪ್ ಆಗಿದೆ. ಅದು ನಮ್ಮ ದಿನನಿತ್ಯದ ಸಂಪರ್ಕಕ್ಕೆ ಅತ್ಯಂತ ಮುಖ್ಯವಾದ ಸಾಧನವಾಗಿದೆ. ಆದರೆ ಕೆಲವೊಮ್ಮೆ ನಮಗೆ ಬೇಕಾಗಬಹುದು ಯಾರಾದರೊಬ್ಬರು ವಾಟ್ಸಾಪ್ ಅನ್ನು ಯಾವಾಗ ಬಳಸುತ್ತಿದ್ದಾರೆ, ಅವರು ಯಾವಾಗ ಆನ್ಲೈನ್ ಬರುತ್ತಾರೆ, ಎಷ್ಟು ಸಮಯ ಉಳಿಯುತ್ತಾರೆ ಎಂಬ ಮಾಹಿತಿ. ಇಂತಹ ಮಾಹಿತಿಯನ್ನು ತಿಳಿಯಲು ಯಾವುದೇ ವಾಸ್ತವ ಮೆಸೇಜ್ ಓದಲು ಆಗದೆ ಕೇವಲ ಆನ್ಲೈನ್ ಆಫ್ಲೈನ್ ಚಟುವಟಿಕೆ ಟ್ರ್ಯಾಕ್ ಮಾಡಲು ಒಂದು ನಂಬಿಗಸ್ತ ಆಪ್ ಇದೆ. ಚಾಟ್ ಟ್ರ್ಯಾಕ್ ಎಂಬುದು ಒಂದು ಟ್ರ್ಯಾಕಿಂಗ್ ಆಪ್ ಆಗಿದ್ದು, ನೀವು ಯಾರಾದರೊಬ್ಬರ ವಾಟ್ಸಾಪ್ ನಂಬರ್ನು ಸೇರಿಸಿದರೆ ಅವರು ಯಾವಾಗ ಆನ್ಲೈನ್ ಬಂದರು, ಎಷ್ಟು ಹೊತ್ತು ಆಸಾನಲ್ಲಿ ಇದ್ದರು ಎಂಬ ಡೇಟಾವನ್ನು ಸರಿಯಾಗಿ ಟ್ರ್ಯಾಕ್ ಮಾಡುತ್ತದೆ. ಇದು ವಿಶೇಷವಾಗಿ ಪೋಷಕರಿಗೆ ಮಕ್ಕಳನ್ನು ಗಮನಿಸಲು ಅಥವಾ ಸಂಬಂಧಿತವರ ವಾಟ್ಸಾಪ್ ಬಳಕೆಯ ಚಟುವಟಿಕೆಯನ್ನು ನೋಡಲು ಉಪಯುಕ್ತವಾಗಿದೆ. ಈ ಆಪ್ ಯಾರದಾದರೂ ಪರ್ಸನಲ್ ಮೆಸೇಜ್ಗಳನ್ನು ಓದಲು ಸಹಾಯ ಮಾಡುವುದಿಲ್ಲ. ಇದರ ಉದ್ದೇಶ ಕೇವಲ ಚಟುವಟಿಕೆ ಸಮಯ ಮತ್ತು ಬಳಕೆಯ ಮಾದರಿಗಳನ್ನು ಟ್ರ್ಯಾಕ್ ಮಾಡುವುದು. ಅನೇಕ ಪೋಷಕರು ತಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಇಂಟರ್ನೆಟ್ ಬಳಸುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಈ ಆಪ್ ಬಳಸುತ್ತಿದ್ದಾರೆ. ನೇರವಾಗಿ ನೋಡಲು ಯಾವುದೇ ಅಧಿಕೃತ ಸಾಧನ ಇಲ್ಲ. ಆದರೆ ಚಾಟ್ ಟ್ರ್ಯಾಕ್ನಂತಹ ಆಪ್ಗಳು ನಿಮ್ಮನ್ನು ಆನ್ಲೈನ್ ಬಳಕೆಯ ಮಾದರಿಯನ್ನು ನಿರಂತರವಾಗಿ ಗಮನಿಸುವಂತೆ ಮಾಡುತ್ತವೆ. ಇದು ದೈನಂದಿನ ಬದುಕಿನಲ್ಲಿ ನಿಮಗೆ ತಿಳಿವಳಿಕೆಯ ಬಳಕೆಯ ಮಾಹಿತಿ ನೀಡಬಹುದು. ಈ ಆಪ್ ನಿಮಗೆ ಉಪಯೋಗವಾಗಬಹುದು ಅಂತ ಅನಿಸುತ್ತಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಆಪ್ ಅನ್ನು ಇನ್ಸ್ಟಾಲ್ ಮಾಡಿ ಮತ್ತು ತಕ್ಷಣ ಟ್ರ್ಯಾಕ್ ಪ್ರಾರಂಭಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೆಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.